GHPS ಕಟಗಿನಹಳ್ಳಿ ಶಾಲೆಯಲ್ಲಿ ಗೋಡೆ ಬರಹಗಳನ್ನು ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ ಹೊಸ ರೂಮುಗಳಿಗೆ ಒಂದು ಚಿತ್ರ ಕಲಿಕೆಯನ್ನು ಮಾಡೋದಕ್ಕೆ ಅಂತ NGOಸ್ಗೆ ಅಪ್ರೋಚ್ ಮಾಡಿದ್ವಿ. ಅವರು ಈ ರೀತಿಯಾಗಿ ನಮಗೆ ಗೋಡೆ ಬರಹಗಳನ್ನು ಮತ್ತು ಮಕ್ಕಳಿಗೆ ಚಿತ್ರಗಳನ್ನು ಮಾಡಿಕೊಟ್ಟಿದ್ದಾರೆ. ಇದು ಔಟ್ಸೈಡ್ ಕಾರಿಡಾರಲ್ಲಿ ಮಾಡಿರುವಂಥದ್ದು. NGOಗಳೇ ಆ ಪೇಂಟು ಎಲ್ಲ ಮಾಡಿ ನಮಗೆ ಇದನ್ನು ಪ್ರೊವೈಡ್ ಮಾಡಿದ್ದಾರೆ. ಚಿತ್ರದ ಜೊತೆಗೆ ಕಲಿಕೆ ಆಗಲಿ ಕಾರಣದಿಂದ ಈ ಥರ ಅಟ್ರಾಕ್ಟಿವ್ ಆಗಿ ಮಾಡಬೇಕು ಇಂಗ್ಲೀಷ್ ಮೀಡಿಯಮ್ ಕ್ಲಾಸ್ ರೂಮ್ಸನ್ನು ಅನ್ನೋ ಕಾರಣಕ್ಕೆ ಈ ಕ್ಲಾಸ್ ರೂಮ್ಸನ್ನು ಮೊದಲು ಮಾಡಿಸಿದ್ವಿ. ಮೊದಲನೇ ಹಂತದಲ್ಲಿ. ಮುಂದಿನ ಹಂತದಲ್ಲಿ ನಲಿಕಲಿ ಕ್ಲಾಸ್ ರೂಮ್ಸನ್ನು ಸಹ ಇದೇ ರೀತಿಯಾಗಿ ಒಂದು ಅತ್ಯಾಕರ್ಷಕವಾಗಿ ಮಾಡುವಂಥ ಒಂದು ಯೋಜನೆ ಇದೆ ನಮ್ಮಲ್ಲಿ. ಇದೆಲ್ಲ ಕಾರಿಡಾರಲ್ಲಿ ಮಕ್ಕಳಿಗೆ ತಿಳಿಸುವಂಥದ್ದು. ಇದರಲ್ಲಿ ಚಿತ್ರದಲ್ಲೇ ಕಲಿಕೆನೂ ಉಂಟು ಮಾಡುವಂಥದ್ದನ್ನು ಇಲ್ಲಿ ಗೋಡೆಗೆ ಮಾಡಿಸಿದ್ದೀನಿ. ಸೊ ಇದು ಎಂಟೈರ್ ಈ ಒಂದು ಕಾರಿಡಾರಲ್ಲಿ ಆಚೆ ಕಡೆ ಕಾಣುವಂಥ ಕಾರಿಡಾರನ್ನು ಒಂದು ಕಲರ್ಫುಲ್ಲಾಗಿ ಕಲಿಕಾ ಗೋಡೆ ಲರ್ನಿಂಗ್ ವಾಲ್ ಥರ ಮಾಡಿಸಿದ್ದೀನಿ. ಹಾಗೆ ಇದು 1ನೇ ತರಗತಿಯ ಆಂಗ್ಲ ಮಾಧ್ಯಮ 1ನೇ ತರಗತಿಯ ಕೊಠಡಿ ಇದು. ಇಲ್ಲೂ ಸಹ ಗೋಡೆ ಬರಹವನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ಸ್ಟೆಮ್ ಲೀಫ್ ಇವ್ರ ಕಡೆಯಿಂದ ಆದಂತಹ ಒಂದು ಯೋಜನೆ ಇದು ಎಕೋ ಕ್ಲಬ್ ಆ್ಯಕ್ಟಿವಿಟೀಸಲ್ಲಿ ನಾನು ಮಾಡಿಸಿರುವಂಥದ್ದು. 6ನೇ ಕ್ಲಾಸ್ ಮಕ್ಕಳು ಮಾಡಿರುವಂಥದ್ದು ಇದನ್ನು. ಸೊ ಇದು 1ನೇ ತರಗತಿ ಆಂಗ್ಲ ಮಾಧ್ಯಮದ ಕೊಠಡಿ. ಇದೆಲ್ಲವನ್ನು ನಮಗೆ ಸ್ಟೆಮ್ ಲೀಫ್ ಸಂಸ್ಥೆಯವರು ಬೇರೆ ಸಂಸ್ಥೆಯವರ ಜೊತೆ ಸಹಯೋಗದೊಂದಿಗೆ ಇದನ್ನೆಲ್ಲ ಮೊದಲನೇ ಹಂತದಲ್ಲಿ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ನಲಿಕಲಿ ಕ್ಲಾಸ್ ರೂಮ್ಸನ್ನು ಸಹ ಇದೇ ಥರ ಮಾಡ್ಕೊಳ್ಳೋದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವರು ಅದಕ್ಕೆ ಒಪ್ಪಿದ್ದಾರೆ. ಈ ರೀತಿ ನಮ್ಮ GHPS ಕಟಗಿನಹಳ್ಳಿ ಶಾಲೆಯ ಆಂಗ್ಲ ಮಾಧ್ಯಮ ಶಾಲೆಯ 1ನೇ ತರಗತಿ ಕೊಠಡಿಯನ್ನು ಈ ರೀತಿಯಾಗಿ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ವಾಲ್ ಸ್ಲೇಟ್ಗೆ ಮಕ್ಕಳಿಗೆ ಪ್ಲೇಸನ್ನು ಪ್ರೊವೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕಾಗಿ ಮಾಡಿದೆ. GHPS ಕಟಗಿನಹಳ್ಳಿ.